ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ರಾಕ್ಷಸರ ಅಟ್ಟಹಾಸ ಅಂತ ಶಾಸಕ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಅನಾವರಣವನ್ನು ಕೆಡಿಸೋದಕ್ಕೆ ರಾಕ್ಷಸರು ಕುತಂತ್ರವನ್ನು ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಒಬ್ಬ ನೀಚ ಅಂತ ಭರತ್ ರೆಡ್ಡಿ ಆಡಿರ್ತಕ್ಕಂಥ ಮಾತು. ಬಳ್ಳಾರಿ ನಗರದ ಶಾಸಕ, ಅವರ ಮೇಲೆ ಇವರ ಮೇಲೆ ಅವರು ಪ್ರತ್ಯಾರೋಪ ಮಾಡ್ತಾನೆ ಇದ್ದಾರೆ. ನಾಳೆ ನಾವು ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡೇ ಮಾಡ್ತೀವಿ ಅಂತ ಅವರ ರಿಯಾಕ್ಷನ್. ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮೂಲಕ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಇಲ್ಲ, ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿರೋದು. ನಾವು ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸ್ಬಾರ್ದು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಿದ್ರೆ ಆ ತೀರ್ಕೊಂಡೋದಂಥ ಹುಡುಗನಿಗೆ ಆತ್ಮಕ್ಕೂ ಶಾಂತಿ ಸಿಗಲ್ಲ. ನಾವೆಲ್ಲ ಮಾಡಬೇಕಂತೇಳಿ ಅವರೆಲ್ಲ ನಮ್ಮವರು, ನಮ್ಮ ಸ್ನೇಹಿತರು, ಆಂಜನೇಯ ಅಣ್ಣವರು, ಮುಂಡ್ರಿಂಗ್ ನಾಗರಾಜ್ ಅವರು, ಲೋಕೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಕಾರ್ಯಕ್ರಮ, ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ, ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದ್ದಾರೋ ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕಂತ. ಈ ಘಟನೆ ಅವ್ರು ಹೇಳ್ತಕ್ಕಂಥದ್ದು ನೀವು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು, ನೀವು ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಏನು ಸರ್ ಇದು? ನೋಡಿ, ಅವ್ರ ಜೀವನದಲ್ಲಿ ಯಾವತ್ತೂ ನಿಜ ಹೇಳೋರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ, ಜನಾರ್ದನ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರು. ಯಾರೂ ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ಡಿದೇನೋ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ, ಉದ್ದೇಶ ಭರತ್ ರೆಡ್ಡಿದೇನೋ, ಆ ನೀಚಂದಿದೇನೋ ಅಂತೇಳಿ ನೀವು ತಿಳ್ಕೊಬೇಕು. ಸರ್, ಖಾಸಗಿ ಗನ್ಮ್ಯಾನಿಂದ ಅಂದರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗನ್ಮ್ಯಾನ್ ಅಲ್ಲ, ಖಾಸಗಿ ಗನ್ಮ್ಯಾನಿಂದ ಬುಲೆಟ್ ಹಾರಿದೆ ಅಂತಿದೆ ಸರ್. ಪೊಲೀಸರು FIR ಫೈಲ್ ಆಗಿದೆ, ಎಲ್ಲನೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನನ್ನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ, ಒಂದು ಮಾತು ಮಾತಾಡಲ್ಲ. ನ್ಯಾಯ ಏನಿದೆ ಅವ್ನು ತೀರ್ಕೊಂಡಂಥವ್ರಿಗೆ ದೇವ್ರು ಕೊಡ್ತಾನೆ, ನ್ಯಾಯ ದೇವತೆ ಕೊಡ್ತಾರೆ. ಹೊರಗಡೆಯಿಂದ ಕೂಡ ಜನ ಬಂದಿದ್ರು, ತೆಲಂಗಾಣ, ಆಂಧ್ರದಿಂದ ಕೂಡ ಜನ ಬಂದಿದ್ರು ಬಳ್ಳಾರಿ ಗಲಾಟೆ ಟೈಮಲ್ಲಿ. ಇಲ್ಲಿ ಅಂದರೆ ನನಗೆ ಅರ್ಥ ಆಗಿಲ್ಲ. ಸರ್, ನಮ್ಮ ಬಳ್ಳಾರಿಯವರು ಬಿಟ್ಟು ತೆಲಂಗಾಣ, ಆಂಧ್ರದಿಂದ ಜನರ ಕರೆಸಿದ್ರು, ಅವ್ರು ಬಂದಿದ್ರು ಅನ್ನೋ ಒಂದು ಆರೋಪ ಇದೆ ಸರ್. ಅಂದ್ರೆ ನೀವು ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ನೋಡಿ, ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಧೈರ್ಯಸ್ಥರಿದ್ದಾರೆ, ಯಾರು ಎಂಥವ್ರು ಬಂದರೂ ಎದುರಿಸ್ಕೊಳ್ಳೋ ಶಕ್ತಿ ಇದೆ. ಅವರು ಹೇಡಿಗಳು ಬೇರೆ ಕಡೆಯಿಂದ ಯಾರನ್ನೂ ಕರ್ಕೊಂಬರ್ಬೋದು, ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೆದರೋರು ಅಲ್ಲ. ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿದೆ ಸರ್ ಈ ಘರ್ಷಣೆಯಲ್ಲಿ. ಅಮಾಯಕರ ಏನು ನ್ಯಾಯ ಸಿಗಬೇಕು ಸರ್? ನೋಡಿ, ನಾನು ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. FIR ಫೈಲ್ ಆಗಿದೆ, 3 FIR ಫೈಲ್ ಆಗಿದೆ. ಅದ್ರ ಪ್ರಕಾರ ಕಾನೂನು ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಏನು ಇವನು ರಾಕ್ಷಸ ಈ 10-20 ವರ್ಷದಿಂದ ಮಾಡ್ಕೊಂಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತೀವಿ. ಅವನದು ಈ ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ
ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆದಂಥ ರಿಪೋರ್ಟು ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ, ಅದ್ರ ಜೊತೆಗೆ ಈ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡಿಬಾರ್ದು ಅಂತೇಳಿ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆಗೋದು ನಿಜ. ಸರ್ಕಾರನೇ ಈ ಶೂಟೌಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾತೆಲ್ಲ ಯಾರು ನಂಬ್ತಾರ್ರಿ? ಅವ್ರ ಮಾತು ಸುಳ್ಳು ಅಂತ ಹೇಳ್ತಿದ್ದೀನಿ. ಮತ್ತೆ ರಾಮ ಈ ಥರ ಕೇಳಿದಾನೆ, ಸುಳ್ಳು ಅಂತ ಹೇಳಿ ಇಡೀ ಬಳ್ಳಾರಿ ಜಿಲ್ಲೆನೇ ಅವ್ರು ಸುಳ್ಳು ಅಂದಮೇಲೆ ಮತ್ತೆ ಅವರು ಈ ಥರ ರಾಮ್ ಹೇಳಿದ್ದಾನೆ. ಅವ್ರು ಸುಳ್ಳು ಹೇಳೋದು ಬಿಟ್ಟು ಏನು ಮಾಡಿದ್ದಾರೆ? ರಾಜ್ಯ ನಾಯಕರು ಯಾರಾದರೂ ತಾವು ಮಾತಾಡಿದ್ರು ಸರ್ ಸುವ್ಯವಸ್ಥೆ ಬಗ್ಗೆ. ಓಕೆ, ಭರತ್ ರೆಡ್ಡಿ ಸ್ಥಳೀಯ ಶಾಸಕರ ಮಾತು ನಾಳಿನ ಕಾರ್ಯಕ್ರಮ ಹಾಳು ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಗಣಿ ವಿಚಾರ ಮಾಧ್ಯಮದಲ್ಲಿ ಬರಬಾರ್ದು ಅಂತಕ್ಕಂಥದ್ದಕ್ಕೆ ಡೈವರ್ಟ್ ಮಾಡೋದಕ್ಕೆ ಇವೆಲ್ಲ ಮಾಡಿದ್ದಾರೆ. ರಾಕ್ಷಸರು ಹಾಗೆ ಹೀಗೆ ಅಂತೆಲ್ಲ ಏಕವಚನದಲ್ಲಿ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಹರಿಹಾಯ್ದಿದ್ದಾರೆ. ಪರಸ್ಪರ ಆರೋಪ ಪ್ರತ್ಯಾರೋಪ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನಮ್ಮ ಮನೆಗೆ ಪೆಟ್ರೋಲ್ ಬಾಂಬ್ ಹಾಕೋದಕ್ಕೆ ಬಂದಿರೋ ವಿಜುವಲ್ಸು ವಿಡಿಯೋ ನಮ್ಮ ಹತ್ರ ಇದೆ ಅಂತ ಕೂಡ ಶ್ರೀರಾಮುಲು ಮಾಡಿರ್ತಕ್ಕಂಥ ಆರೋಪ. ಆಮೇಲೆ ಇಡೀ ಪಕ್ಷ ಜನಾರ್ದನ್ ರೆಡ್ಡಿ ಪರ ನಿಲ್ಲುತ್ತೆ. ಇವತ್ತು ಸಾಯಂಕಾಲ BJP ರಾಜ್ಯಾಧ್ಯಕ್ಷರು ಕೂಡ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ಪಕ್ಷ ಜನಾರ್ದನ್ ರೆಡ್ಡಿ ಪರವಾಗಿ ನಿಂತುಕೊಳ್ಳುತ್ತೆ ಅನ್ನೋ ಘೋಷಣೆಯನ್ನು ಕೂಡ ಅವರು ಮಾಡಿದ್ದಾರೆ.